ಮತ್ತು ಇನ್ನೊಂದು ಅಂಗಸಂಸ್ಥೆ ಯಾವುದಂದ್ರೆ ಈಗ ಪ್ರಮುಖವಾಗಿ ಯಾವ ಅಂಗಸಂಸ್ಥೆ ಬಗ್ಗೆ ನೋಡೋದಂದ್ರಿ ಭದ್ರತಾ ಮಂಡಳಿ. ಹಾಗಾದ್ರೆ ಈಗ ಯಾವ ನೋಡೋದಂದ್ರೆ ಇಲ್ಲಿ ತನಕ ಸಾಮಾನ್ಯ ಸಭೆ ನೋಡೋರಿ. ಈ ಒಂದು ಅಂಗಸಂಸ್ಥೆ ಯಾವ ಅಂಗಸಂಸ್ಥೆಯನ್ನು ನೋಡೋದಂದ್ರೆ ಭದ್ರತಾ ಮಂಡಳಿ ಆಗ್ತದ. ಈ ಒಂದು ಭದ್ರತಾ ಮಂಡಳಿಯನ್ನ ಇಂಗ್ಲಿಷ್ ಒಳಗ ನಾವೇನು ಅಂತಂದ್ರೆ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ. ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ. ಜನರಲ್ ಅಸೆಂಬ್ಲಿ. ಒಟ್ಟಾರೆಯಾಗಿ ಯಾವ ಒಂದು ಅಂಗಸಂಸ್ಥೆ ಬಗ್ಗೆ ಈಗ ಭದ್ರತಾ ಮಂಡಳಿ. ಯಾವ ಮಂಡಳಿ ಅಂದ್ರ ಭದ್ರತಾ ಮಂಡಳಿ ಅಥವಾ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ. ಭದ್ರತಾ ಮಂಡಳಿ ಅಥವಾ ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ. ಇದಕ್ಕೆ ಇಂಗ್ಲಿಷ್ ಒಳಗ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ ನೋಡಿ. UNS ಅಂತ ಕರಿತೀವಿ. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಿ ಭದ್ರತಾ ಮಂಡಳಿಗೆ. ಹಾಗಾದ್ರೆ ಭದ್ರತಾ ಮಂಡಳಿಯನ್ನು ಗಮನಿಸಿದಾಗ ಭದ್ರತಾ ಮಂಡಳಿಯು ಯಾವ ಒಂದು ವರ್ಷದೊಳಗ ಸ್ಥಾಪನೆಗೊಳ್ತದ ನೋಡಿದಾಗ 1945 ಸ್ಥಾಪನೆಗೊಳ್ತದ. ನೋಡು, ಭದ್ರತಾ ಮಂಡಳಿಯು ಸ್ಥಾಪನೆಗೊಂಡ ವರ್ಷ ನೋಡಿದಾಗ 1945 ಆಗ್ತದ. 1945ರಲ್ಲಿ ಸ್ಥಾಪನೆಗೊಂಡಂತ ಭದ್ರತಾ ಮಂಡಳಿ ತನ್ನ ಮೊಟ್ಟ ಮೊದಲ ಅಧಿವೇಶನವನ್ನ 1946 ನಡೆಸ್ತದ. 1946 ಯಾವ ಒಂದು ದಿನಾಂಕದಂದು ನಡೆಸ್ತದ ನೋಡಿದಾಗ ಜನವರಿ 17 ನಡೆಸ್ತದ. ನೋಡು, ಸಾಮಾನ್ಯ ಸಭೆ ಯಾವಾಗಲೂ ಏನ್ ಮಾಡ್ತದ್ರಿ, ಮೊದಲ ಅಧಿವೇಶನವನ್ನ ಜನವರಿ 10 ನಡೆಸಿತ್ರಿ. ಇನ್ನ ಭದ್ರತಾ ಮಂಡಳಿಯನ್ನು ಗಮನಿಸಿದಾಗ ತನ್ನ ಮೊದಲ ಅಧಿವೇಶನವನ್ನ ಜನವರಿ 17 ನಡೆಸ್ತದ. ಹಾಗಾದ್ರೆ ಭದ್ರತಾ ಮಂಡಳಿಯು ಯಾವ ಒಂದು ದೇಶದೊಳಗ ಕೇಂದ್ರ ಕಚೇರಿ ಒಳಗೊಂಡದ ನೋಡಿದಾಗ ಅಮೆರಿಕ ದೇಶದೊಳಗೆ ಏನ್ ಮಾಡೈತ್ರಿ, ಕೇಂದ್ರ ಕಚೇರಿ ಒಳಗೊಂಡದ. ಅಮೆರಿಕ ದೇಶದ ಯಾವ ನಗರದೊಳಗ ಕೇಂದ್ರ ಕಚೇರಿ ಒಳಗೊಂಡದ ನೋಡಿದಾಗ ಅಮೆರಿಕ ದೇಶದ ನ್ಯೂಯಾರ್ಕ್ ನಗರದೊಳಗೆ ಏನ್ ಮಾಡೈತ್ರಿ ಭದ್ರತಾ ಮಂಡಳಿ ಕೇಂದ್ರ ಕಚೇರಿ ಒಳಗೊಂಡದ. ಹಾಗಾದ್ರೆ ಇದು ನಮ್ಗೆ ಸ್ವಲ್ಪ ಗೊತ್ತಿರ್ಬೇಕಾಗ್ತದ. ನೋಡು, ಇಲ್ಲಿ ಸ್ಥಾಪನೆಯಾಗಿದ್ದು 45 ಗೊತ್ತಾಯ್ತು, ಮೊದಲ ಅಧಿವೇಶನ 46 ಗೊತ್ತಾಯ್ತು. ಯಾವ ದಿನಾಂಕ ನೋಡಿದಾಗ ಜನವರಿ 17. ಕೇಂದ್ರ ಕಚೇರಿ ಹೊಂದಿದ ದೇಶ ಅಮೆರಿಕ, ಕೇಂದ್ರ ಕಚೇರಿ ಹೊಂದಿದ ನಗರ ಅದು ನ್ಯೂಯಾರ್ಕ್ ಆಗ್ತದ. ಹಾಗಾದ್ರೆ ಸಾಮಾನ್ಯ ಸಭೆಯ ಮೊದಲ ಅಧಿವೇಶನ ವೆಸ್ಟ್ ಮಿನಿಸ್ಟರ್ ಸೆಂಟ್ರಲ್ ಹಾಲ್ ಒಳಗೆ ನಡೆದಿತ್ರಿ, ಈಗ ಲಂಡನ್ ಒಳಗ. ಹಾಗಾದ್ರೆ ಭದ್ರತಾ ಮಂಡಳಿಯ ಮೊಟ್ಟ ಮೊದಲ ಅಧಿವೇಶನ ಯಾವ ಒಂದು ದೇಶದಲ್ಲಿ ನಡೆದ ನೋಡಿದಾಗ ಇದು ಕೂಡ ಇಂಗ್ಲೆಂಡ್ ದೇಶದೊಳಗೆ ನಡೀತದ. ಇಂಗ್ಲೆಂಡ್ ದೇಶದ ಯಾವ ಒಂದು ಸ್ಥಳದೊಳಗೆ ನೋಡಿದಾಗ ಚರ್ಚ್ ಹೌಸ್ ಎಂಬ ಸ್ಥಳದೊಳಗೆ ಚರ್ಚ್ ಹೌಸ್ ಎಂಬ ಸ್ಥಳದೊಳಗೆ ನಡೀತದೆ ನೋಡಿ. ಚರ್ಚ್ ಹೌಸ್ ಎಂಬ ಸ್ಥಳದೊಳಗೆ ನಡೀತದ. ಚರ್ಚ್ ಹೌಸ್ ಎಂಬ ಒಂದು ನಗರ ಒಂದು ಸ್ಥಳ ಎಲ್ಲಿ ಕಂಡು ಬರ್ತದೆ ನೋಡಿದಾಗ ಇಂಗ್ಲೆಂಡಿನ ಲಂಡನ್ ನಗರದೊಳಗೆ ಕಂಡು ಬರ್ತದೆ ಚರ್ಚ್. ನೋಡಿಲೆ ಭದ್ರತಾ ಮಂಡಳಿಯ ಮೊದಲ ಅಧಿವೇಶನ ನಡೆದ ವರ್ಷ ನೋಡಿದಾಗ ಚರ್ಚ್ 1946. ಯಾವ ಸ್ಥಳ ನೋಡಿದಾಗ ಚರ್ಚ್ ಹೌಸ್ ಲಂಡನ್ ನೋಡ್ರಿ. ಹಾಗಾದ್ರೆ ಪ್ರಮುಖವಾಗಿ ನಮ್ಗೆ ಏನು ಇಂಪಾರ್ಟೆಂಟ್ ಆಗ್ತದೆ ನೋಡಿದಾಗ ಈ ಒಂದು ಭದ್ರತಾ ಮಂಡಳಿಯೊಳಗೆ ಒಟ್ಟಾರೆಯಾಗಿ ಕಂಡು ಬರುವ ಸದಸ್ಯ ರಾಷ್ಟ್ರಗಳ ಸಂಖ್ಯೆ. ನೋಡು, ಭದ್ರತಾ ಮಂಡಳಿಯಲ್ಲಿ ಕಂಡು ಬರುವ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಾಗ್ತದ್ರಿ, 15 ಆಗ್ತದ. ಭದ್ರತಾ ಮಂಡಳಿಯಲ್ಲಿ ಕಂಡು ಬರುವ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು, 15 ಆಗ್ತದ. ಇನ್ನು ಭದ್ರತಾ ಮಂಡಳಿಯಲ್ಲಿ ಕಂಡು ಬರುವ ಕಾಯಂ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಾಗ್ತದ್ರಿ, 5. 15ರೊಳಗೆ 5 ಕಾಯಂ ಇರ್ತಾವ, ಇನ್ನು 10 ಎಂತ ರಾಷ್ಟ್ರ ಇರ್ತಾವ ಅಂದ್ರೆ ಕಾಯಮೇತ ರಾಷ್ಟ್ರ ಇರ್ತಾವ ನೋಡ್ರಿ. ನೀವು ಕಾಯಮೇತ ರಾಷ್ಟ್ರ ಅಂತ ಕರಿತೀವಿ. ಕಾಯಮೇತ ರಾಷ್ಟ್ರ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು 5 ರಾಷ್ಟ್ರವನ್ನ ನಾವೇನಂತ ಕರಿತೀವಿ, ಕಾಯಂ ರಾಷ್ಟ್ರ ಅಂತ ಕರಿತೀವಿ ನೋಡಿ. ಭದ್ರತಾ ಮಂಡಳಿಯ ಕಾಯಂ ರಾಷ್ಟ್ರ ಇದು. ಭದ್ರತಾ ಮಂಡಳಿಯ ಕಾಯಂ ರಾಷ್ಟ್ರ ಆಗ್ತದ. ಏನಾಗ್ತದೆ, ಒಟ್ಟು ರಾಷ್ಟ್ರ ಆಗ್ತದೆ. ಸರ್, ಯಾವ್ದಾರು ಒಟ್ಟು ಅಂದ್ರೆ ನಮ್ಗೆ ಇಲ್ಲಿ 15 ಇರ್ತಾವ. 15ರೊಳಗೆ 5 ರಾಷ್ಟ್ರಗಳು ಕಾಯಂ ಇರ್ತಾವ, ಕಾಯಂ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಾವ. ನಂತರ ಪ್ರಮುಖವಾಗಿ 10 ಕಾಯಮೇತ ಸದಸ್ಯ ರಾಷ್ಟ್ರಗಳು ಕಂಡು ಬರ್ತಾವ. ಇಲ್ಲೇ ಪ್ರಮುಖವಾಗಿ ಕಾಯಂ ಸದಸ್ಯ ರಾಷ್ಟ್ರಗಳ ನೋಡು, ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳ ಅಧಿಕಾರಾವಧಿ ಏನಿರ್ತದ, ಶಾಶ್ವತವಾಗಿರ್ತದ. ಎಲ್ಲಿವರೆಗೆ ವಿಶ್ವಸಂಸ್ಥೆ ಇರ್ತದ, ಎಲ್ಲಿವರೆಗೆ ಭದ್ರತಾ ಮಂಡಳಿ ಇರ್ತದ, ಅಲ್ಲಿವರೆಗೂ ಕೂಡ ಏನಂದ್ರೆ ಸದಸ್ಯತ್ವ ಒಳಗೊಂಡಿರ್ತಾವ ಈ ಒಂದು ಕಾಯಂ ರಾಷ್ಟ್ರಗಳು. ಹಾಗಾದ್ರೆ ಭದ್ರತಾ ಮಂಡಳಿಯಲ್ಲಿ ಕಾಯಮೇತ ಕಂಡುಬರುವ 10 ರಾಷ್ಟ್ರಕ್ಕೂ ಎಷ್ಟು ವರ್ಷಕ್ಕ ಅವಧಿ ಒಳಗೊಂಡಿರ್ತಾವ ಅಂದ್ರೆ 2 ವರ್ಷಕ್ಕೂ ಏನಪ್ಪ ಚೇಂಜ್ ಆಗ್ತಾವ. ಹಾಗಾದ್ರೆ ಕಾಯಮೇತ ರಾಷ್ಟ್ರಗಳ ಅಧಿಕಾರಾವಧಿ ಎಷ್ಟಾಗ್ತದ್ರಿ, 2 ವರ್ಷ ಆಗ್ತದ. ಕಾಯಮೇತ ರಾಷ್ಟ್ರಗಳ ಅಧಿಕಾರಾವಧಿ 2 ವರ್ಷ ಆಗ್ತದ. ಪ್ರಮುಖವಾಗಿ ಇಲ್ಲಿ ಮತ್ತೆ ನಮ್ಗೇನ್ ಗೊತ್ತಿರ್ಬೇಕಂದ್ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಂಡುಬರುವ 5 ಕಾಯಂ ರಾಷ್ಟ್ರಗಳ ಬಗ್ಗೆ ಗೊತ್ತಿರ್ಬೇಕಾಗ್ತದ. ಹಾಗಾದ್ರೆ ಒಂದು ನೋಡಿದಾಗ ಯಾವ್ದಾಗ್ತದ್ರಿ, ಅಮೆರಿಕ ಆಗ್ತದ. ಯಾವ ದೇಶ ಅಂದ್ರ ಅಮೆರಿಕ ಆಗ್ತದ. ಎರಡನೇದಾಗಿ ಒಂದು ದೇಶ ಕಂಡು ಬರ್ತದೆ ನೋಡಿದಾಗ ನಮ್ಗೆ ಯಾವ ದೇಶ ನೋಡಿದಾಗ ಇಂಗ್ಲೆಂಡ್ ಕಂಡು ಬರ್ತದೆ. ಹೌದು, ಇಂಗ್ಲೆಂಡ್ ಅಂತ ಕಂಡು ಬರ್ತದ. ಅದರ ನಂತರ ಮೂರನೇದಾಗಿ ಒಂದು ದೇಶ ನೋಡಿದಾಗ ಫ್ರಾನ್ಸ್. ಯಾವ್ದಂದ್ರೆ ಫ್ರಾನ್ಸ್ ಅಂತ ಕಂಡು ಬರ್ತದ. ಇನ್ನು 4ನೇದಾಗಿ ಒಂದು ದೇಶ ಕಂಡು ಬರ್ತದೆ ನೋಡಿದಾಗ 4ನೇದಾಗಿ ಕಂಡು ಬರುವ ದೇಶ ಯಾವ್ದಾಗ್ತದೆ ನೋಡಿದಾಗ ಪ್ರಮುಖವಾಗಿ ಈ ಒಂದು ರಷ್ಯಾ ಆಗ್ತದೆ. ಯಾವುದು, ರಷ್ಯಾ ಆಗ್ತದ. ಇನ್ನು ಕೊನೆಯದಾಗಿ ಕಂಡು ಬರುವ ದೇಶ ಯಾವ್ದಂದ್ರೆ ಚೀನಾ ಆಗ್ತದ. ಹಾಗಾದ್ರೆ ಈ 5 ದೇಶವನ್ನು ನಾವೇನು ಕರೆದಿದ್ವಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳಿವು. ಹಾಗಾದ್ರೆ ಈ ಕಾಯಂ ಸದಸ್ಯ ರಾಷ್ಟ್ರಗಳಿಗೆ ಮತ್ತೊಂದು ಹೆಸರು ಕೊಡ್ತಾರ, ಏನಂದ್ರೆ
ಪಿ5 ರಾಷ್ಟ್ರ ಅಂತ ಕರಿತೀವಿ ನೋಡಿ. ಏನ್ ಕರಿತೀವಿ ಪಿ5 ರಾಷ್ಟ್ರ ಅಂತ ಕರಿತೀವಿ. ಇಲ್ಲೇ ಪಿ5 ರಾಷ್ಟ್ರ ಒಂದ್ರ ಏನ್ರಿ ಪಿ5 ರಾಷ್ಟ್ರ ಒಂದ ಅದ್ರ ಪ್ರಮುಖವಾಗಿ ಕಾಯಂ ರಾಷ್ಟ್ರ ಒಂದ್ರ ಆಗ್ತದೆ ನೋಡ್ರಿ. ಕಾಯಂ ರಾಷ್ಟ್ರ ಒಂದ ಪಿ5 ರಾಷ್ಟ್ರ ಒಂದ ಆಗ್ತದ. ಇಲ್ಲಿ ಏನು ವಿಶೇಷತೆ ಅಂದ್ರ ಕಾಯಂ ರಾಷ್ಟ್ರಗಳಿಗೆ ಒಂದು ವಿಶೇಷ ಅಧಿಕಾರ ಕಂಡು ಬರ್ತದ್ರಿ. ಹಾಗಾದ್ರೆ ಈ ಒಂದು ಕಾಯಂ ರಾಷ್ಟ್ರಗಳಿಗೆ ಕಂಡು ಬರುವ ವಿಶೇಷ ಅಧಿಕಾರವನ್ನ ನಾವೇನು ಕರಿತೀವಿ ಅಂದ್ರೆ ವೀಟೋ ಅಧಿಕಾರ ಅಂತ ಕರಿತೀವಿ ನೋಡ್ರಿ. ಅದು ವೀಟೋ ಅಧಿಕಾರ. ಹಾಗೆ ಒಟ್ಟಾರೆಯಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗ ಎಷ್ಟು ಸದಸ್ಯ ರಾಷ್ಟ್ರಗಳಿಗೆ ವೀಟೋ ಅಧಿಕಾರ ಸಿಗ್ತದ ನೋಡಿದಾಗ ಎಷ್ಟು ರಾಷ್ಟ್ರಗಳಿಗೆ ವೀಟೋ ಅಧಿಕಾರ ಇರ್ತದ ನೋಡಿದಾಗ 5 ರಾಷ್ಟ್ರಗಳಿಗೆ. ಒಂದ್ಯಾವ್ದ್ರಿ ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಚೀನಾ 5 ರಾಷ್ಟ್ರಗಳಿಗೆ ವೀಟೋ ಅಧಿಕಾರ ಇರ್ತದ. ಅದರಲ್ಲಿ ವೀಟೋ ಅಧಿಕಾರ ಅಂದ್ರೆ ಸ್ವಲ್ಪ ನಾವು ತಿಳ್ಕೊಂಡ್ಬಿಡ್ರಿ. ಇಲ್ಲೇ ವೀಟೋ ಅಧಿಕಾರ ಹೆಂಗ ಕಾರ್ಯವನ್ನ ಮಾಡ್ತದ ನೋಡಿದಾಗ ನೋಡು, ನಮ್ಮ ಭಾರತ ದೇಶ ಏನ್ ಮಾಡಾಕತ್ತದ್ರಿ ವಿಶ್ವಸಂಸ್ಥೆಯೊಳಗ ಭದ್ರತಾ ಮಂಡಳಿಯೊಳಗ ಭಾರತ ದೇಶ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವಕ್ಕೆ ಬೇಡಿಕೆ ಇಡುತ್ತಿರುವ ರಾಷ್ಟ್ರ ಆಗೈತಿ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವಕ್ಕೆ ಬೇಡಿಕೆ ಇಡುತ್ತಿರುವ ರಾಷ್ಟ್ರಗಳಾಗೈತಿ. ಹಾಗಾದ್ರ ಈ ಭಾರತ ದೇಶಕ್ಕ ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವ ನೀಡಾಕ ಏನ್ ಮಾಡವ್ರಿ 10 ಕಾಯಂ ರಾಷ್ಟ್ರಗಳು ಒಪ್ಪಿಗೆ ನೀಡಾಕತ್ತವ. ಅಂದ್ರ ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವ ನೀಡಾಕ ಭಾರತ ದೇಶಕ್ಕ 10 ಕಾಯಂ ರಾಷ್ಟ್ರಗಳು ಒಪ್ಪಿಗೆ ನೀಡಾವ. 5ರೊಳಗ 4 ಕಾಯಂ ರಾಷ್ಟ್ರಗಳು ಏನ್ ಮಾಡವ್ರಿ ಒಪ್ಪಿಗೆ ನೀಡಾವ. ಒಂದೇ ಒಂದು ರಾಷ್ಟ್ರವು ನಮ್ಗೆ ಏನ್ ಮಾಡಾಕತ್ತದ ವಿರೋಧ ಮಾಡಾಕತ್ತದ. ಹಾಗಾದ್ರೆ ಈ ಒಂದು ದೇಶ ಯಾವ್ದಂದ್ರ ಚೀನಾ ದೇಶ. ಹಾಗಾದ್ರೆ ಒಂದು ಚೀನಾ ದೇಶವು ಯಾವ ಅಧಿಕಾರವನ್ನ ಬಳಸಿಕೊಂಡು ನಮ್ಗೆ ವಿರೋಧ ಮಾಡಾಕತ್ತದಂದ್ರ ವೀಟೋ ಅಧಿಕಾರವನ್ನ ಬಳಸಿಕೊಂಡು ವಿರೋಧ ಮಾಡಾಕತ್ತದ. ಯಾವ್ದ್ರಿ ವೀಟೋ ಅಧಿಕಾರವನ್ನು ಬಳಸಿಕೊಂಡು ವಿರೋಧ ಮಾಡಾಕತ್ತದ. ಅದ್ರಲ್ಲಿ ಪ್ರಮುಖವಾಗಿ ನಮ್ಗೇನ್ ಅರ್ಥ ಆಗ್ಬೇಕಂದ್ರ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗ ಯಾವುದಾದರೂ ಕಾನೂನು ಮಾಡುವ ಸಂದರ್ಭದೊಳಗ ಭದ್ರತಾ ಮಂಡಳಿಯ 15 ರಾಷ್ಟ್ರಗಳಲ್ಲಿ 10 ರಾಷ್ಟ್ರಗಳು 10 ಕಾಯಮಿತ ರಾಷ್ಟ್ರಗಳು ಆ ಕಾನೂನಿಗೆ ಒಪ್ಪಿಗೆ ನೀಡಿ, 5 ಕಾಯಂ ರಾಷ್ಟ್ರಗಳಲ್ಲಿ 4 ರಾಷ್ಟ್ರಗಳು ಒಪ್ಪಿಗೆ ನೀಡಿ, ಇನ್ನ ಆ 5 ಕಾಯಂ ರಾಷ್ಟ್ರಗಳಲ್ಲಿ ಯಾವುದಾದರೂ ಒಂದು ರಾಷ್ಟ್ರವು ಆ ಕಾನೂನಿಗೆ ಒಪ್ಪಿಗೆ ನೀಡದೇ ಇದ್ದಲ್ಲಿ ಆ ಕಾನೂನು ಏನಾಗುವುದಿಲ್ಲ, ಜಾರಿಗೆ ಆಗುವುದಿಲ್ಲ. ಹಾಗಾದ್ರೆ ಭಾರತಕ್ಕೆ ಏನ್ ಮಾಡಕತ್ತವ್ರಿಗೆ 10 ಕಾಯಮಿತ ರಾಷ್ಟ್ರ ಒಪ್ಪಿಗೆ ನೀಡಾವ. ಇಲ್ಲಿ 5ರೊಳಗ 4 ಕಾಯಂ ರಾಷ್ಟ್ರಗಳು ಒಪ್ಪಿಗೆ ನೀಡಾವ. ಹಾಗಾದ್ರೆ ಒಂದೇ ಒಂದು ದೇಶ ಚೀನಾ ದೇಶ ವಿರೋಧ ಮಾಡಕತ್ತದ. ಚೀನಾ ದೇಶವು ಯಾವ ಒಂದು ಅಧಿಕಾರವನ್ನ ಬಳಸಿಕೊಂಡು ನಮಗ್ ವಿರೋಧ ಮಾಡಾಕತ್ತದ ಅಂದ್ರ ಯಾವ್ದ್ರಿ ಒಂದು ವೀಟೋ ಅಧಿಕಾರವನ್ನ ಬಳಸಿಕೊಂಡು ವಿರೋಧ ಮಾಡಾಕತ್ತದ. ಹಾಗಾದ್ರೆ ನಮ್ಗೆ ಇನ್ನೊಂದು ಕ್ಲಿಯರ್ ನೆನಪಿಲ್ಲಿ ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವಕ್ಕೆ ಬೇಡಿಕೆ ಇಡುತ್ತಿರುವ ರಾಷ್ಟ್ರಗಳಲ್ಲಿ ಭಾರತ ಒಂದೇ ಇಲ್ಲ, ಇನ್ನು 3 ದೇಶ ಇದಾವ್ರಿ. ಒಂದ್ ಯಾವ್ದಂದ್ರ ಭಾರತ ನಿಮ್ಗೆ ಗೊತ್ತಾಗೈತಿ. ಇನ್ನೊಂದಂದ್ರ ಬ್ರೆಜಿಲ್ ಏನಂತ ದೇಶ ಇತ್ತಲ್ಲ, ಬ್ರೆಜಿಲ್ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವ ನೀಡುವಂತೆ ಬೇಡಿಕೆ ಇಡುತ್ತಿರುವ ರಾಷ್ಟ್ರ ಆಗೈತಿ. ಇನ್ನ ಪ್ರಮುಖವಾಗಿ ಇನ್ನೊಂದು ಕಂಡು ಬರ್ತದೆ ಯಾವ್ದ್ರಲ್ಲಿ ಜರ್ಮನಿ ಅಂತ ಕಂಡು ಬರ್ತದೆ. ಜರ್ಮನಿ ದೇಶನೂ ಕೂಡ ಆ ಒಂದು ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವಕ್ಕಾಗಿ ಬೇಡಿಕೆ ಇಡುತ್ತಿರುವ ಪ್ರಬಲ ರಾಷ್ಟ್ರ ಆಗ್ತದ. ಇನ್ನೊಂದು ಕಂಡು ಬರುತ್ತೆ ಯಾವ ರಾಷ್ಟ್ರ ಅಂದ್ರೆ ಜಪಾನ್ ದೇಶ. ಯಾವ್ದ್ರಿ ಜಪಾನ್ ದೇಶ. ಜಪಾನ್ ದೇಶವನ್ನು ಕೂಡ ಏನ್ ಮಾಡ್ತದ ಆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವಕ್ಕೆ ಬೇಡಿಕೆ ಇಡುತ್ತಿರುವ ರಾಷ್ಟ್ರಗಳಾಗೈತಿ. ಹಾಗಿದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವಕ್ಕೆ ಬೇಡಿಕೆ ಇಡುತ್ತಿರುವ ರಾಷ್ಟ್ರಗಳನ್ನ ನಾವೇನು ಕರಿತೀವಿ ಅಂದ್ರೆ G4 ರಾಷ್ಟ್ರಗಳಂತ ಕರಿತೀವಿ. ನಾವು ಯಾವ ರಾಷ್ಟ್ರಗಳನ್ನ G4 ರಾಷ್ಟ್ರಗಳಂತ ಕರಿಬೇಕಂದ್ರ ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್. ಹಾಗಾದ್ರೆ ಯಾಕೆ ನಾವು ಹಂಗ ಕರಿತೀವಿ ಅಂದ್ರ ಈ 4 ರಾಷ್ಟ್ರಗಳು ಏನ್ ಮಾಡವ್ರಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವಕ್ಕೆ ಬೇಡಿಕೆ ಇಡುತ್ತಿರುವ ಪ್ರಬಲ ರಾಷ್ಟ್ರಗಳಾಗ್ಯಾವ. ಹಾಗಾದ್ರ ಮತ್ತಿಲ್ಲೇ ಭದ್ರತಾ ಮಂಡಳಿಯನ್ನು ಗಮನಿಸಿದಾಗ ಭದ್ರತಾ ಮಂಡಳಿಯ ಬಗ್ಗೆ ಮತ್ತೆ ನಮ್ಗೇನ್ ಗೊತ್ತಿರ್ಬೇಕು ನೋಡಿದಾಗ ಈ ಒಂದು ಭದ್ರತಾ ಮಂಡಳಿಯನ್ನು ನಾವೇನ್ ಕರಿತೀವಿ ಇಲ್ಲಿ ವಿಶ್ವಸಂಸ್ಥೆಯ 5 ಅಂಗ ಸಂಸ್ಥೆಗಳೇನದಾವಲ್ಲ, ವಿಶ್ವಸಂಸ್ಥೆಯ 5 ಅಂಗ ಸಂಸ್ಥೆಗಳಲ್ಲಿ ಅತ್ಯಂತ ಬಲಿಷ್ಠವಾದ ಅಂಗಸಂಸ್ಥೆ. ನೋಡು, ವಿಶ್ವಸಂಸ್ಥೆಯ 5 ಅಂಗ ಸಂಸ್ಥೆಗಳಲ್ಲಿ ಅತ್ಯಂತ ಬಲಿಷ್ಠವಾದ ಅಂಗಸಂಸ್ಥೆ ಎಂದು ಕರೆಸಿಕೊಳ್ಳುವ ಅಂಗಸಂಸ್ಥೆ ಯಾವ್ದಾಗ್ತದ್ರಿ ಸಾಮಾನ್ಯ ಸಭೆ ಭದ್ರತಾ ಮಂಡಳಿ ಆಗ್ತದ. ಹಾಗಾದ್ರ ಸಾಮಾನ್ಯ ಸಭೆಯನ್ನ ನಾವೇನಂತ ಕರಿತಿದ್ವಿ ವಿಶ್ವದ ಪಾರ್ಲಿಮೆಂಟ್ ಅಥವಾ ವಿಶ್ವದ ಸಂಸತ್ ಅಂತ ಕರಿದ್ವಿ. ಅದೇ ರೀತಿ ಪ್ರಮುಖವಾಗಿ ಈ ಒಂದು ಭದ್ರತಾ ಮಂಡಳಿಯನ್ನ ನಾವೇನ್ ಕರಿತೀವಿ ನೋಡಿದಾಗ ವಿಶ್ವದ ಸಚಿವ ಸಂಪುಟ ಅಂತ ಕರಿತೀವಿ. ಯಾವುದು ವಿಶ್ವದ ಸಚಿವ ಸಂಪುಟ ಅಂತ ಕರಿತೀವಿ. ಹಾಗಾದ್ರೆ ಒಟ್ಟಾರೆಯಾಗಿ ವಿಶ್ವದ ಸಂಸತ್ ಎಂದು ಕರೆಸಿಕೊಳ್ಳುವ ಅಂಗಸಂಸ್ಥೆ ಸಾಮಾನ್ಯ ಸಭೆ ಆದ್ರ
ವಿಶ್ವದ ಸಚಿವ ಸಂಪುಟವೆಂದು ಕರೆಸಿಕೊಳ್ಳುವ ಅಂಗಸಂಸ್ಥೆ ಯಾವ್ದಾಗ್ತದ್ರಿ ಈ ಒಂದು ಭದ್ರತಾ ಮಂಡಳಿ ಆಗ್ತದೆ, ಸೆಕ್ಯೂರಿಟಿ ಕೌನ್ಸಿಲ್ ಆಗ್ತದೆ. ಸೊ ಹಾಗಾದ್ರೆ ಮತ್ತೆ ಭದ್ರತಾ ಮಂಡಳಿ ಬಗ್ಗೆ ಮತ್ತೆ ನಮ್ಗೇನು ಗೊತ್ತಿರ್ಬೇಕಂದ್ರೆ ಪ್ರಮುಖವಾಗಿ ಈ ಒಂದು ಭದ್ರತಾ ಮಂಡಳಿ ಒಳಗೆ ಭಾರತ ದೇಶ ಏನ್ ಮಾಡೈತ್ರಿ 8 ಬಾರಿ ಕಾಯಮೇತ ರಾಷ್ಟ್ರವಾಗಿ ಅಧಿಕಾರ ಮಾಡೈತಿ ನೋಡ್ರಿ. 8 ಬಾರಿ ಕಾಯಮೇತ ಯಾವ್ದ್ರಿ ಕಾಯಮೇತ ರಾಷ್ಟ್ರವಾಗಿ ಅಧಿಕಾರ ಮಾಡೈತಿ ಭಾರತ ದೇಶ. ಯಾವ ದೇಶ ರೀ? ಭಾರತ ದೇಶ. ಎಷ್ಟು ಬಾರಿ ಅಧಿಕಾರ ಮಾಡೈತಿ ಅಂದ್ರೆ 8 ಬಾರಿ ಮಾಡೋದ. ಹಾಗಾದ್ರೆ ಕೊನೆಯದಾಗಿ 2021 ನೇಮಕ ಸರಿ 2020 ನೇಮಕೊಂಡಿರ್ತದೆ ಸರಿ. 2021 ನೇಮಕೊಂಡು 21 ಜನವರಿ 9 ಹಾಗಾದ್ರೆ ಎಲ್ಲಿ ತನಕ ಅಧಿಕಾರ ಮಾಡ್ತದೆ? 2023 ಎಸ್ಟಿ 2023 ಆ ಒಂದು ಡಿಸೆಂಬರ್ 31ರವರೆಗೆ ಏನ್ ಮಾಡ್ತದೆ? ಅಧಿಕಾರ ಮಾಡ್ತದೆ. ಹಾಗಾದ್ರೆ ನೇರವಾಗಿ ಕೇಳ್ತಾನ, ಭಾರತ ದೇಶವು ಇಲ್ಲಿಯವರೆಗೆ ಎಷ್ಟು ಬಾರಿ ಆ ಭದ್ರತಾ ಮಂಡಳಿಯೊಳಗ ಕಾಯಮೇತ ಸದಸ್ಯ ರಾಷ್ಟ್ರವಾಗಿ ಅಧಿಕಾರವನ್ನ ಮಾಡೈತಂದ್ರ 8 ಬಾರಿ ಮಾಡೈತಿ. ಕೊನೆಯದಾಗ ಯಾವ ವರ್ಷದೊಳಗ ಅಧಿಕಾರ ಮಾಡೈತಿ ಅಂದ್ರೆ ಇದು ಪ್ರಮುಖವಾಗಿ 2021 ಜನವರಿ 1ರಿಂದ 2023 ಡಿಸೆಂಬರ್ 31ರವರೆಗೆ ಏನ್ ಮಾಡೈತ್ರಿ? ಕೊನೆಯದಾಗಿ ಭಾರತ ಭದ್ರತಾ ಮಂಡಳಿಯೊಳಗ ಕಾಯಮೇತ ರಾಷ್ಟ್ರವಾಗಿ ಅಧಿಕಾರ ಮಾಡಿತ್ತು. ಹಾಗಾದ್ರೆ ಈ ಒಂದು ವರ್ಷದ ಅವಧಿಯೊಳಗೆ ನಮಗೇನಪ್ಪ ಅಂದ್ರ 2023 ಏನಾಗ್ತದ್ರಿ? ಡಿಸೆಂಬರ್ 1ರಿಂದ ಡಿಸೆಂಬರ್ 31ರವರೆಗೆ ಏನಾಗ್ತದ್ರ ಭದ್ರತಾ ಮಂಡಳಿಯ ಒಂದು ಅಧಿಕಾರ ಸಿಗ್ತದೆ. ಅಂದ್ರೆ ಭದ್ರತಾ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ಬೋದು. ಭದ್ರತಾ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ಕೊನೆಯದಾಗಿ ಭಾರತ ದೇಶವು ಯಾವ ವರ್ಷದೊಳಗೆ ವಹಿಸಿಕೊಂಡಿತ್ತಂದ್ರ 2023 ಡಿಸೆಂಬರ್ 1ರಿಂದ ಡಿಸೆಂಬರ್ 31ರವರೆಗೆ ಅಂದ 1 ತಿಂಗಳ ಕಾಲ ಏನ್ ಮಾಡ್ತದ್ರಿ? ಭಾರತ ದೇಶ ಭದ್ರತಾ ಮಂಡಳಿಯೊಳಗ ಅಧ್ಯಕ್ಷತೆ ವಹಿಸಿಕೊಂಡಿತ್ತು 2023 ಡಿಸೆಂಬರ್ 1ರಿಂದ ಡಿಸೆಂಬರ್ 31ರವರೆಗೆ. ಹಾಗಾದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಭದ್ರತಾ ಮಂಡಳಿಯೊಳಗ ಭಾರತದ ಪರವಾಗಿ ಯಾರು ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ ನೋಡಿದಾಗ ರುಚಿರಾ ಕಾಂಬೋಜ್ ಅಂತ ಹೇಳಿ. ಯಾರು? ರುಚಿರಾ ಕಾಂಬೋಜ್ ಎಂಬುವರು ಏನ್ ಮಾಡ್ತಾರೆ? ರುಚಿರಾ ಕಾಂಬೋಜ್ ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ. ಭಾರತದ ಪರವಾಗಿ ರುಚಿರಾ ಕಾಂಬೋಜ್ ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರ. ಮೋಸ್ಟ್ ಇಂಪಾರ್ಟೆಂಟ್, ಭಾರತದ ಪರವಾಗಿ ಭದ್ರತಾ ಮಂಡಳಿಯೊಳಗ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಮಹಿಳೆ ಯಾರಾಗ್ತಾರೆ? ರುಚಿರಾ ಕಾಂಬೋಜ್ ಆಗ್ತಾರೆ. ಯಾವ ಕಾಂಬೋಜ್ ರೀ? ರುಚಿರಾ ಕಾಂಬೋಜ. ಹಾಗಾದ್ರೆ ರುಚಿರಾ ಕಾಂಬೋಜ್ ಅವ್ರ ಬಗ್ಗೆ ಇನ್ನೊಂದು ಏನೋ ಮಾಹಿತಿ ಗೊತ್ತಿರ್ಬೇಕಂದ್ರೆ ಈ ಒಂದು ರುಚಿರಾ ಕಾಂಬೋಜ್ ಅವರಲ್ಲಿ ರುಚಿರಾ ಕಾಂಬೋಜ ಏನಾಗಿ ಕಾರ್ಯ ಮಾಡ್ತಾರಂದ್ರೆ ವಿಶ್ವಸಂಸ್ಥೆ ಒಳಗ ಆ ಒಂದು ನ್ಯೂಯಾರ್ಕ್ ಸಂಸ್ಥೆ, ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಅಂತ ಬರ್ತದಲ್ಲ ನ್ಯೂಯಾರ್ಕ್, ಆ ನ್ಯೂಯಾರ್ಕ್ ಕೇಂದ್ರ ಕಚೇರಿ ಒಳಗ ಭಾರತದ ಕಾಯಂ ಪ್ರತಿನಿಧಿಯಾಗಿರೋದು. ಭಾರತದ ಕಾಯಂ ಪ್ರತಿನಿಧಿಯಾಗಿ ಕಾರ್ಯ ಮಾಡ್ಯಾರ. ಭಾರತದ ಕಾಯಂ ಪ್ರತಿನಿಧಿಯಾಗಿ ಕಾರ್ಯ ಮಾಡಿದ್ರು ಯಾರು? ಪ್ರೆಸೆಂಟ್ ರುಚಿರಾ ಕಾಂಬೋಜ್. ಹಾಗೆ ಒಟ್ಟಾರೆಯಾಗಿ ಪ್ರಸ್ತುತ ನ್ಯೂಯಾರ್ಕ್ ಕೇಂದ್ರ ಕಚೇರಿಯ ವಿಶ್ವಸಂಸ್ಥೆಯ ನ್ಯೂಯಾರ್ಕ್ ಕೇಂದ್ರ ಕಚೇರಿಯ ಭಾರತದ ಕಾಯಂ ಪ್ರತಿನಿಧಿ ಯಾರಾಗ್ತಾರಂದ್ರ ಈ ಒಂದು ರುಚಿರಾ ಕಾಂಬೋಜ್ ಆಗ್ತಾರ. ಯಾರೀ? ರುಚಿರಾ ಕಾಂಬೋಜ್. ನೋಡು, ಆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗ ಅಧ್ಯಕ್ಷ ಸ್ಥಾನವನ್ನ ಹೆಂಗೆ ನೀಡ್ತದೆ ಅಂದ್ರೆ ನೋಡು 15 ರಾಷ್ಟ್ರ ಇರ್ತಾವ್ರಿ. ಇಲ್ಲಿ 15 ರಾಷ್ಟ್ರಗಳನ್ನ ಗಮನಿಸಿದಾಗ ಅಲ್ಫಾಬೆಟಿನ ಪ್ರಕಾರ ಏನಂದ್ರ ಪ್ರತಿ ತಿಂಗಳಿಗೆ ಒಂದು ರಾಷ್ಟ್ರಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಡ್ತಾರೆ. ಪ್ರತಿ ತಿಂಗಳಿಗೆ ಒಂದು ರಾಷ್ಟ್ರಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರ. ಹಾಗಾದ್ರೆ ಪ್ರಮುಖವಾಗಿ ಪ್ರಸ್ತುತವಾಗಿ 2024ರೊಳಗ ನಾವು 2024ರೊಳಗದೇವಿ. 2024 ಯಾವ ತಿಂಗಳಂದ್ರೆ ಇದು ಮೇ ತಿಂಗಳರಿ. ಮೇ ತಿಂಗಳೊಳಗ ಯಾವ ದೇಶ ಭದ್ರತಾ ಮಂಡಳಿಯ ಅಧ್ಯಕ್ಷ ಸ್ಥಾನದೊಳಗ ಕಂಡು ಬರ್ತದೆ ಅಂದ್ರೆ ಈಗ ಮೊಜಾಂಬಿಕ್ ಅಂತೇಳಿ. ಯಾವ್ದ್ರಿ? ಮೊಜಾಂಬಿಕಾ ಎಂಬ ದೇಶ ಮಾಡಿದ್ರಿ ಭದ್ರತಾ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡದ್ ನೋಡ್ರಿ. ಪ್ರಸ್ತುತವಾಗಿ 2024 ಆ ಒಂದು ಮೇ ತಿಂಗಳಿನೊಳಗ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ರಾಷ್ಟ್ರ ಯಾವ್ದಾಗ್ತದ್ರಿ? ಮೊಜಾಂಬಿಕ್ ಆಗ್ತದ. ಹಾಗಾದ್ರೆ ಈ ಒಂದು ಭದ್ರತಾ ಮಂಡಳಿಯ ಕಾರ್ಯವನ್ನ ಗಮನಿಸಿದಾಗ ಭದ್ರತಾ ಮಂಡಳಿ ಏನ್ ಮಾಡ್ತದ್ರಿ? ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಏನಂತಂದ್ರೆ ಭದ್ರತೆಯನ್ನ ಕಾಪಾಡ್ತದ ನೋಡ್ರಿ. ಅಂತಾರಾಷ್ಟ್ರೀಯ ಮಟ್ಟದೊಳಗ ಭದ್ರತೆಯನ್ನ ಕಾಪಾಡುವ ಒಂದು ಅಂಗಸಂಸ್ಥೆ ಆಗ್ತದ. ಹಾಗಾದ್ರೆ ಮತ್ತೇನ್ ಮಾಡ್ತದಲ್ಲಿ ಆ ಒಂದು ಸಾಮಾನ್ಯ ಸಭೆ ಯಾರಿಗೆ ನೇಮಕ ಮಾಡ್ತದಂದ್ರ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಗಳನ್ನ ಮತ್ತು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡ್ತದ. ಹಾಗಾದ್ರೆ ಪ್ರಮುಖವಾಗಿ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ಮತ್ತು ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಗಳನ್ನ ಸಾಮಾನ್ಯ ಸಭೆ ಈ ಒಂದು ಭದ್ರತಾ ಮಂಡಳಿ ಶಿಫಾರಸಿನ ಮೇರೆಗೆ ಏನ್ ಮಾಡ್ತದ್ರಿ? ನೇಮಕ ಮಾಡ್ತದ. ಹಾಗಾದ್ರೆ ಇದೇನಪ್ಪ ನಮಗೆ ಸ್ವಲ್ಪ ಭದ್ರತಾ ಮಂಡಳಿ ಬಗ್ಗೆ ಇರಬೇಕಾದಂತ ಮಾಹಿತಿ ಆಗ್ತದ. ಇದು ಕೇಳೋ ಸ್ಥಾಪನೆಯ ವರ್ಷ ನೋಡಿದಾಗ 1945 ಆಗ್ತದ್ರಿ. ಪ್ರಥಮ ಅಧಿವೇಶನ 1946 ಆಗ್ತದ. ಮೊದಲ ಅಧಿವೇಶನ ನಡೆದ ಒಂದು ದಿನಾಂಕ ನೋಡಿದಾಗ ಜನವರಿ 17 ಆಗ್ತದ. ಇನ್ನು ಕೇಂದ್ರ ಕಚೇರಿ ಹೊಂದಿದ ದೇಶ ಅಮೆರಿಕ, ಕೇಂದ್ರ ಕಚೇರಿ ಹೊಂದಿದ ನಗರ ನ್ಯೂಯಾರ್ಕ್. ಮೊದಲ ಅಧಿವೇಶನ ನಡೆದ ದೇಶ ಇಂಗ್ಲೆಂಡಿನ ಯಾವ ಸ್ಥಾನದೊಳಗೆ ನೋಡಿದಾಗ ಚರ್ಚ್ ಆಫ್ ಲಂಡನ್. ಇನ್ನು ಪ್ರಮುಖವಾಗಿ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 15 ಅದಾವ. 15ರೊಳಗೆ ಎಷ್ಟು ರಾಷ್ಟ್ರ ನೋಡಿದಾಗ 5 ಕಾಯಂ ರಾಷ್ಟ್ರ ಅದಾವ.
ಪ್ರಮುಖವಾಗಿ ಎಷ್ಟು ಕಾಯಮೇತ ರಾಷ್ಟ್ರ ಕಂಡು ಬರ್ತಾವ? 10 ಕಾಯಮೇತ ರಾಷ್ಟ್ರಗಳು ಕಂಡು ಬರ್ತಾವ. 5 ಕಾಯಂ ರಾಷ್ಟ್ರಗಳ ಅಧಿಕಾರಾವಧಿ ಏನಿರ್ತದೆ ಶಾಶ್ವತವಾಗಿರ್ತದ. 10 ಕಾಯಮೇತ ರಾಷ್ಟ್ರಗಳ ಅಧಿಕಾರಾವಧಿ ಕೇವಲ 2 ವರ್ಷ ಇರ್ತದೆ, 2 ವರ್ಷ ಇರ್ತದ್ರಿ. ಅದ್ರ ಪ್ರಮುಖವಾಗಿ 5 ಕಾಯಂ ರಾಷ್ಟ್ರಗಳನ್ನು ಗಮನಿಸಿದಾಗ ಒಂದು ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ, ಚೀನಾ ಆಗ್ತದ. ಈ ಒಂದು 5 ರಾಷ್ಟ್ರಗಳನ್ನು ನಾವೇನು ಕರಿತೀವಿ? ಮತ್ತೆ ಪೀಪಾಯಿ ರಾಷ್ಟ್ರ ಅಂತ ಕರಿತೀವಿ. ವೇಟು ಅಧಿಕಾರವನ್ನು ಹೊಂದಿದ ರಾಷ್ಟ್ರ ಅಂತ ಕರಿತೀವಿ. ಹಾಗಾದ್ರೆ ವೇಟು ಅಧಿಕಾರ ಅಂದ್ರೆ ಏನಿಲ್ಲ, ಪ್ರಮುಖವಾಗಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯೊಳಗ ಯಾವುದಾದರೂ ಕಾನೂನು ಮಾಡುವ ಸಂದರ್ಭದೊಳಗ ಆ 15 ಸದಸ್ಯ ರಾಷ್ಟ್ರಗಳಲ್ಲಿ 10 ಕಾಯಮೇತ ಸದಸ್ಯ ರಾಷ್ಟ್ರಗಳು ಒಪ್ಪಿಗೆ ನೀಡಿ 10 ಕಾಯಮೇತ ಸದಸ್ಯ ರಾಷ್ಟ್ರಗಳಲ್ಲಿ 10 ರಾಷ್ಟ್ರಗಳು ಒಪ್ಪಿಗೆ ನೀಡ್ತಾವ್ರಿ. 5 ಕಾಯಂ ಸದಸ್ಯ ರಾಷ್ಟ್ರಗಳಲ್ಲಿ 4 ಒಪ್ಪಿಗೆ ನೀಡಿ 1 ಒಪ್ಪಿಗೆ ನೀಡದೇ ಇದ್ರೆ ಅಂತಂದ್ರೆ ಆ ಕಾನೂನು ಜಾರಿಗೆ ಬರುವುದಿಲ್ಲ. ಹಾಗಾದ್ರೆ ಚೀನಾ ದೇಶ ನಮಗ ಭಾರತಕ್ಕೆ ಯಾಕೆ ವಿರೋಧ ಮಾಡಾಕ್ತದ? ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವ ನೀಡದಿರಲು ಯಾವ ಅಧಿಕಾರವನ್ನು ಬಳಸಿಕೊಂಡು ವಿರೋಧ ಮಾಡಾಕ್ತದಂದ್ರೆ ವೇಟು ಅಧಿಕಾರ ಬಳಸಿಕೊಂಡು ವಿರೋಧ ಮಾಡಾಕತ್ತದ. ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯೊಳಗ ಕಾಯಂ ಸದಸ್ಯತ್ವಕ್ಕೆ ಬೇಡಿಕೆ ಇರುತ್ತಿರುವ ರಾಷ್ಟ್ರಗಳನ್ನ ನಾವೇನು ಕರಿತೀವಿ? G4 ರಾಷ್ಟ್ರ ಅಂತ ಕರಿತೀವಿ. ಹಾಗೆ ಒಂದು ನೋಡಿದಾಗಲೇ ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್ ಈ 4 ರಾಷ್ಟ್ರಗಳನ್ನ G4 ರಾಷ್ಟ್ರ ಅಂತ ಕರೆದ್ವಿ. ಹಾಗಾದ್ರೆ ವಿಶ್ವಸಂಸ್ಥೆ 5 ಅಂಗಸಂಸ್ಥೆಗಳಲ್ಲಿ ಅತ್ಯಂತ ಬಲಿಷ್ಠವಾದ ಅಂಗಸಂಸ್ಥೆ ಯಾವ್ದಾಗ್ತದ್ರಿ? ಈ ಒಂದು ಭದ್ರತಾ ಮಂಡಳಿ ಆಗ್ತದ. ವಿಶ್ವದ ಸಚಿವ ಸಂಪುಟ ಅಂತ ಕರಿತೀವಿ ಇದನ್ನ, ವಿಶ್ವದ ಸಚಿವ ಸಂಪುಟ ಅಂತ ಕರಿತೀವಿ. ಹಾಗಾದ್ರೆ ಪ್ರಮುಖವಾಗಿ ಭಾರತ ದೇಶ ಇಲ್ಲಿಯವರೆಗೆ ಎಷ್ಟು ಬಾರಿ ಕಾಯಮೇತ ಸದಸ್ಯ ರಾಷ್ಟ್ರವಾಗಿ ಅಧಿಕಾರ ಮಾಡೈತಂದ್ರ 8 ಬಾರಿ ಕಾಯಮೇತ ಸದಸ್ಯ ರಾಷ್ಟ್ರವಾಗಿ ಅಧಿಕಾರ ಮಾಡೈತಿ. ಇನ್ನು ಕೊನೆಯದಾಗಿ ಯಾವಾಗ ಮಾಡಿತ್ತಂದ್ರಲ್ಲಿ 2021 ಜನವರಿ 1ರಿಂದ 2023 ಡಿಸೆಂಬರ್ 31ರವರೆಗೆ. ಎಷ್ಟು? ಡಿಸೆಂಬರ್ 31ರವರೆಗೆ ಏನ್ ಮಾಡ್ತದ್ರಿ? ಕೊನೆಯದಾಗಿ ಆಡಳಿತ ಮಾಡ್ತಾರೆ. 22ರವರೆಗೆ ಕೊನೆಯದಾಗಿ ಆಡಳಿತ ಮಾಡುತ್ತೆ. ಡಿಸೆಂಬರ್ 31ರವರೆಗೆ 2 ವರ್ಷಗಳ ಕಾಲ. ಹಾಗಾದ್ರೆ ಮತ್ ಪ್ರಮುಖವಾಗಿ ಭಾರತ ದೇಶ ಏನ್ ಮಾಡಿತ್ರಿ? 2023 ಡಿಸೆಂಬರ್ 1ರಿಂದ 31ರವರೆಗೆ ಅಧ್ಯಕ್ಷ ಸ್ಥಾನದೊಳಗಿರ್ತದ. ಭಾರತದ ಪರವಾಗಿ ಯಾರು ಅಧ್ಯಕ್ಷತೆ ವಹಿಸ್ಕೊಂತಾರಂದ್ರ ರುಚಿರಾ ಕಾಂಬೋಜ್. ಯಾರ್ರಿ? ರುಚಿರಾ ಕಾಂಬೋಜ. ಈ ರುಚಿರಾ ಕಾಂಬೋಜ ನ್ಯೂಯಾರ್ಕ್ ಕೇಂದ್ರ ಕಚೇರಿ ಒಳಗ ಭಾರತದ ಕಾಯಂ ಪ್ರತಿನಿಧಿ ಆಗ್ಯಾರ. ಹಾಗಾದ್ರೆ ಅಧ್ಯಕ್ಷ ಸ್ಥಾನವನ್ನ ಹೆಂಗೆ ನೀಡ್ತಾರೆ ಅದರಲ್ಲಿ 15 ರಾಷ್ಟ್ರಗಳಲ್ಲಿ ಅಲ್ಫಾಬೆಟ್ಟಿನ ಪ್ರಕಾರ ಯಾವ ಅಕ್ಷರ ಮೊದಲಿಗೆ ಬರ್ತದಲ್ಲ ಆ ರಾಷ್ಟ್ರಕ್ಕೆ 1 ತಿಂಗಳ ಮಟ್ಟಿಗೆ ಅಧ್ಯಕ್ಷತೆಯನ್ನು ನೀಡ್ತಾರೆ. ನಂತರ ನೆಕ್ಸ್ಟ್ ಏನು ಅಲ್ಫಾಬೆಟ್ ಬರ್ತದಲ್ಲ ಆ ರಾಷ್ಟ್ರಕ್ಕೆ ಅಧ್ಯಕ್ಷತೆಯನ್ನು ನೀಡ್ತಾರೆ. ಹೀಗೆ ಏನಂದ್ರೆ ಪ್ರಸ್ತುತವಾಗಿ 2024 ಮೇ ತಿಂಗಳೊಳಗ ಯಾವ ರಾಷ್ಟ್ರ ನಮ್ಮ ಕಂಡು ಬರ್ತದೆ ನೋಡಿದ ಪ್ರಮುಖವಾಗಿ ಈ ಒಂದು ಮೊಜಾಂಬಿಕ್ ದೇಶ ಮಾಡಿದ್ರಿ ಪ್ರಸ್ತುತವಾಗಿ ಅಧ್ಯಕ್ಷ ಸ್ಥಾನದೊಳಗ ಇರುವಂಥ ದೇಶ ಆಗೈತಿ. ಇದು ಆಗಿತ್ತು ನಮಗೇನು ಇವತ್ತಿನ ದಿನ ಆ ಒಂದು ಭದ್ರತಾ ಮಂಡಳಿಯ ಒಂದು ಇತಿಹಾಸ ಅಥವಾ ಕ್ಲಾಸ್ ಆಗ್ತದ್ರಿ. ಮುಂದಿನ ದಿನಮಾನಗಳಲ್ಲಿ ನಾವೇನು ಮಾಡ್ತೀವಿ ಇದೇ ರೀತಿ ಪ್ರಮುಖವಾಗಿ ಇಲ್ಲಿ G20 ಸಂಘಟನೆ ಇರ್ಬೋದು, G7 ಸಂಘಟನೆ ಇರ್ಬೋದು, ಯುರೋಪಿಯನ್ ಯೂನಿಯನ್ ಇರ್ಬೋದು, ಮತ್ತು ASEAN ಸಂಘಟನೆ ಇರ್ಬೋದು ರೀ, ಬ್ರಿಕ್ಸ್ ಇರ್ಬೋದು, ಸಾರ್ಕ್ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದ ಏನು ಸಂಘಟನೆಗಳದಾವಲ್ಲ ಎಲ್ಲ ಸಂಘಟನೆಗಳನ್ನ ನಾವೇನು ಮಾಡೋದ್ರಿ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡ್ಕೊಂಡು ತಗೊಂಡು. ಎಸ್ ಓಕೆ.